ಕರ್ನಾಟಕದ ಸಂತರುಗಳು ಕೂಡ ಬರ್ತಾ ಇದ್ದಾರೆ. ನಮ್ಮ ಜೊತೆ ವಚನಾನಂದ ಶ್ರೀಗಳಿದ್ದಾರೆ. ವಚನಾನಂದ ಶ್ರೀಗಳೇ, ಈಗ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ತಾರೆ, ಹೇಗೆ ಅನಿಸ್ತಾ ಇದೆ? ತುಂಬ ಒಂದು ಅದ್ಭುತ ಕ್ಷಣಗಳಿದು. ಇಂಥ ಸಮಯ ಜೀವನದಲ್ಲಿ ಒಂದೇ ಒಂದು ಬಾರಿ ಬರೋದು. ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲ ಸಾಕ್ಷಿಯಾಗಿ ಅತ್ಯಂತ ಖುಷಿಯಿಂದ, ಸಂತೋಷದಿಂದ, ಉತ್ಸಾಹದಿಂದ ನಾವೆಲ್ಲ ಮುನ್ನುಗ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಐತಿಹಾಸಿಕ ಕ್ಷಣ. ಇವತ್ತು ಎಷ್ಟೆಲ್ಲ ಸಾಧು ಸಂತರು ಎಲ್ಲರೂ ಸಹ ಇವತ್ತು ಹೋಗಿ ದರ್ಶನವನ್ನು ಮಾಡಿ ಸ್ವಾಮಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಎಲ್ಲ ಮನೆಗಳಲ್ಲೂ ಎಲ್ಲರೂ ಇವತ್ತು ಹಬ್ಬವನ್ನು ಆಚರಿಸಲಿ. ಆ ಮೂಲಕ ಎಲ್ಲರೂ ದೀಪವನ್ನು ಬೆಳಗಿಸಿ ಅಲ್ಲಿಂದಲೇ ದೇವರ ದರ್ಶನವನ್ನು ಮಾಡಿಕೊಳ್ಳಿ ಅಂತೇಳಿ ಎಲ್ರಿಗೂ ಶುಭವನ್ನು ಹಾರೈಸ್ತೇವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಾವು ಕರ್ನಾಟಕದಿಂದ ಬಂದಿರೋದು. ನಾವು ರಾಮ್ ಅಂತ ಹೇಳ್ತಾ ಇದ್ದೀವಿ. ಈ ನಮ್ಮ ಬಂಜಾರ ಪೀಠದಲ್ಲಿ ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪೀಠದಲ್ಲಿ ರಾಮರಾವ್ ಅಂತ ಹೇಳ್ತಾ ಇದ್ರು. ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜರು ಸಾರ್ತಾ ಇದ್ರು ಹಿಂದಕ್ಕೆ. ನಮ್ಮ ರಾಮರಾವ್ ಅನ್ನೋದರ ರಾಮನ ಹೆಸರ ಮ್ಯಾಗ ಶ್ರೀಲಂಕಾದಲ್ಲಿ ಕಲ್ಲು ನುಗ್ತೇಲ್ ಬಿಟ್ಟಿದೆ. ಇವತ್ತು ರಾಜ್ ಬಂದಿದೆ, ಇವತ್ತು ಆಯುಧದಲ್ಲಿ ನುಗ್ತೇಳ್ತಾ ಇದ್ದೀವಿ ಅಂತ ಹೇಳಿ ಎಲ್ಲ ಮಹಾತ್ಮರಿಂದ ವಂದನೆ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್. ಹಮ್ ಉನ್ಕೋ ಹಿ ಲಾಯೆಂಗೆ. कर्नाटकದಿಂದಲೂ ಕೂಡ ಸಾಧು ಸಂತರು ಬಂದಿದ್ದಾರೆ. आप कहाँ से हैं? हम मिथिला से राम सीता जन्मभूमि से आए हैं. हम पूरा रामायण मानस की तरह सीता रामचरित्र दर्पण लिखा है. तो अब जब यहाँ का निमंत्रण कार्ड मुझको मिला तो हम सोचे राम लला जी के ऊपर भी कुछ लिखे. तो राम लला जी के ऊपर मैंने 50 लाइन में श्री राम लला 50 दर्शन लिखा है. मेरा राम नाम रामचंद्र जानकी शरण दास हुआ, सीतामढ़ी बिहार.